ವರನಟ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟ ಅಹಿಂಸಾ ಚೇತನ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿರೋದು. ಆ ಒಂದು ಪೋಸ್ಟ್ ಈಗ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಒತ್ಸುವಂತ ಮಟ್ಟಕ್ಕೆ ಈಗ ಬೆಳೀತದೆ. ಹಾಗಾದ್ರೆ ಯಾವ ರೀತಿ ಒಂದು ಪೋಸ್ಟ್ ಇದೆ ಮತ್ತೆ ಏನ್ ವಿಚಾರವನ್ನು ಅವರು ಹಂಚ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚೇತನ್ ಅವರನ್ನೇ ಕೇಳ್ಬೋದು. ಸರ್, ಈಗ ನೀವು ಒಂದು ಪೋಸ್ಟ್ ಅನ್ನು ಕೂಡ ಹಾಕಿರೋದು, ಆ ಒಂದು ಪೋಸ್ಟಿಗೆ ಒಂದು ಸ್ವಲ್ಪ ಕಿಚ್ಚನ್ನು ಕೂಡ ಹತ್ತಿಸ್ತದೆ. ಆ ಪೋಸ್ಟ್ ನ ಸಾರಾಂಶ ಏನು ಸರ್? ಈ ಪೋಸ್ಟ್ನ ಸಾರಾಂಶ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇದು ರಾಜ್ಕುಮಾರ್ ಅವರು ಸಂಬಂಧಪಟ್ಟಿದ್ದಲ್ಲ. ರಾಜ್ಕುಮಾರ್ ಅವರು ನಾನು ಚಿಕ್ಕ ವಯಸ್ಸಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಅವರ ಸಿನಿಮಾಗಳು ನೋಡಿ ಅವರ ಅಭಿನಯ ಮೆಚ್ಚಿ ಅವರ ಒಂದು ರೀತಿ ಅವರ ಏಕಪಾತ್ರ ಅಭಿನಯಗಳು ಬಬ್ರುವಾನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಇದೆಲ್ಲ ಇವತ್ತಿಗೂ ನನ್ನನ್ನು ಬಬ್ರುವಾನ ಪ್ರಹ್ಲಾದ ಅಂತ ನಾನು ಕರೀತಾರೆ. ಸೊ ನನಗೆ ಅಲ್ಲಿ ಅಮೆರಿಕದಲ್ಲಿ ಹೋದಾಗ ನನಗೆ ಅವರ ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದೆ ಅವ್ರ ಕೊಡುಗೆ, ಅವರ ಸಾಧನೆ ಕಲೆಯ ಪ್ರಪಂಚಕ್ಕೆ. ಆದರೆ ಅವರು ತೀರ್ಕೊಂಡಾದ ಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟು. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. 20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪು ಆಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿಯವರಾಗಿರ್ಬೋದು, ನಮಗೆ ಪ್ರೊಫೆಸರ್ B ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ B ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ. ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ. ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ. ಇವಾಗ ಚರ್ಚೆ ಆಗಬೇಕು, ಇದು ಎಷ್ಟು ಮಟ್ಟಿಗೆ ಈ ತೀರ್ಮಾನ, ಯಾರು ನಮ್ಗೆ ರಾಮರಾಜ್ಯ ಕಟ್ತೀನಿ ಅಂತ ಹೇಳ್ತಾರಲ್ಲ, ಅವರ ತೀರ್ಮಾನಗಳಿಂದ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ, ಅದು ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಬಗೆಹರಿದಿದೆ. ಇದು ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಬದುಕಿದ್ದ ಕಾಲದಲ್ಲಿ ಏನಾದರೂ ಅವ್ರು ಕೇಳಿದರೆ 2.5 ಎಕರೆ ಮಾಡ್ಕೊಡ್ತೀವಿ ಅಂತ ಅವರೇ ಬೇಡ ಅಂದಿರೋರು. ದಿಸ್ ಇಸ್ ನಾಟ್ ಅ ಕ್ವೆಶ್ಚನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ಕುತಂತ್ರಗಳು ಮಾಡ್ತಿರೋದು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ ಆಗುತ್ತೆ. ಸರ್, ರಾಜ್ಕುಮಾರ್ ಅವರು ಅಂದರೆ ಕರ್ನಾಟಕದ ಆಸ್ತಿ, ಮತ್ತು ಅವರು ಕನ್ನಡ ಮತ್ತು ಕರ್ನಾಟಕಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರೋದು. ಅದಕ್ಕೋಸ್ಕರ ಗೌರವ ಸಲುವಾಗಿ ಮತ್ತು ಕರ್ನಾಟಕದ ಜನ ಅವರನ್ನು ಆರಾಧನೆ ಮಾಡ್ತಿದ್ರು. ಆ ಸಲುವಾಗಿ ಸರ್ಕಾರ ಗೌರವ ಕೊಡೋ ಸಲುವಾಗಿ ಈ ಒಂದು ಸ್ಮಾರಕ ಮಾಡಿರ್ಬೋದಲ್ಲ. ನಮಗೆ ರಾಜ್ಕುಮಾರ್ ಅವರ ಕೊಡುಗೆ ಬಗ್ಗೆ ಅಭಿಮಾನ ಇದೆ. ಬಟ್ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ದಾರೆ, ಅದು ಚಿತ್ರರಂಗದ ಒಳಗೆ ಆಗಿರ್ಬೋದು ಅಥವಾ ಕರ್ನಾಟಕಕ್ಕಾಗಿರ್ಬೋದು ಅಂತ ನಾನು ನೋಡೋಣಲ್ಲ. ನಮಗೆ ಭಾಳ ಜನ ಸಾಹಿತಿಗಳು, ಹೋರಾಟಗಾರರು, ವಿಚಾರವಂತರು, ನಿರ್ದೇಶಕರು, ನಮಗೆ ನಟನಟಿಯರು, ನಮಗೆ ತಂತ್ರಜ್ಞರು, ನಮಗೆ ಭಾಳ ಜನ ನಿರ್ಮಾಪಕರು, ಅನೇಕರು, ಅನ್ನದಾತ ನಿರ್ಮಾಪಕರು ಅಂದರೂ ಕೂಡ ಒಬ್ರಿಗೂ ಕೂಡ ನಾವು ಯಾರು ಸ್ಮಾರಕ ಮಾಡಿಲ್ಲ ಆ ಥರದ್ದಲ್ಲಿ. ಮಾಡಬೇಕು ಅಂತ ಅಲ್ಲ, ನಾನೇನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ನನ್ನಂಥವನು ಒಬ್ಬ ಹೀರೋ ಆಗಿರೋನು ಎಷ್ಟೋ ರೀತಿ ನನ್ನ ಯೋಗ್ಯತೆ ಮೀರಿ ಬೆನಿಫಿಟ್ ಸಿಗುತ್ತೆ. ನಾನು ಮಾಡಿರೋ ನನ್ನ ಪಾತ್ರ ವಹಿಸಿದ್ದೀನಿ, ನನ್ನ ಪಾತ್ರಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಜೀವ ತುಂಬಿಸಿದ್ದೀನಿ. ಬಟ್ ನನಗೆ ಇವತ್ತಿಗೂ ಆ ದಿನಗಳು ಸಿನಿಮಾ ನನ್ನಿಂದ ಓಡಿಲ್ಲ, ಆ ದಿನಗಳು ಚೇತನ್ ಅಂತ ಕರೀತಾರೆ. ಆದರೆ ಅದು ಓಡಿರೋದು ನಮ್ಮ ನಿರ್ದೇಶಕರು, ನಮ್ಮ ಬರಹಗಾರರು, ನಮ್ಮ ನಿರ್ಮಾಪಕರಿಂದ. ಆ ರೀತಿಯಲ್ಲಿ ಸಿನಿಮಾ ಹೀರೋಗಳಿಗೆ ಭಾಳ ಬಿಲ್ಡಪ್ ಸಿಗ್ತಾ ಬರ್ತಾ ಇದೆ. ನಮಗೆ ಹಾಗಿದ್ದಾಗ ಅವ್ರ ಕೊಡುಗೆ ಏನೂ ಇಲ್ಲ ಅಂತೆಲ್ಲ ಭಾಳ ಅಪಾರ ಕೊಡುಗೆ ಇದೆ. ಅವ್ರು ಒಬ್ಬರದೇ ಕೊಡುಗೆ ಅಂತ ನಾನು ನೋಡಲ್ಲ. ನಾವು ಹೀರೋ ವರ್ಷಿಪ್ ಅಂತ ನೋಡೋಲ್ಲ. ನಾವು ಹೆಂಗೆ ನೋಡ್ತೀವಿ, ಎಲ್ಲರೂ ಸರಿ ಸಮಾನರು ಅಂತ ನಾವು ನೋಡ್ತೀವಿ. ಒಬ್ಬ ಫಿಲ್ಮ್ ಸ್ಟಾರು ಒಬ್ಬ ಗುಡಿಸಲು ಬದುಕ್ತಿರೋ ಮನುಷ್ಯನೂ ಒಂದೇ. ನಾವೆಲ್ಲರೂ ಸರಿ ಸಮಾನ ಅಂತ ಸಮಾಜ ಕಟ್ಟಬೇಕು. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪು ಅವ್ರದ್ದು ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಸುಳ್ಳು. ಸರ್, ಹಾಗಾದ್ರೆ ಬೆಂಗಳೂರಲ್ಲಿ ಮಾಡಬಾರ್ದಾಗಿತ್ತು ಅಂತ ನೀವು ನೋಡಿ, ಇವಾಗ ಆಗಿದ್ದನ್ನು ನಾನು ಮಾಡಬೇಕು ಅಂತ ಅಲ್ಲ. ಈ ಚರ್ಚೆಗಳಾಗಲಿ ಇದೆಷ್ಟು ಮಟ್ಟಿಗೆ ಮುಂದಾಲೋಚನೆಯಿಂದ ಕ್ರಮ ತೊಗೊಂಡಿದ್ದಾರೆ. ನೀವು ಸಿಟಿ ಸೆಂಟ್ರಲ್ಲಿ ಮಾಡಿದಾಗ ಬೇರೆಯವ್ರಿಗೂ ಬೇಕು ಅಂತಾರೆ, ಬೇರೆಯವ್ರು ನಮಗೂ ಬೇಕು ಅಂತಾರೆ. ಇಲ್ಲಿ ಭೂಮಿ ಅನ್ನೋದು ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ. ಭೂಮಿ ಯಾರ ಹತ್ರ ಇದೆಯೋ 10ರಿಂದ 12,000 ವರ್ಷಗಳಿಂದ ಅವರೇ ಪ್ರಬಲರು. ಭೂಮಿ ಯಾರ ಹತ್ರ ಇಲ್ವೋ ಬೇರೆ ಹಂತಕ್ಕೆ ಅಪ್ರಬಲರು. ಇವತ್ತು ಆಳ್ತಿರೋ ಶಕ್ತಿಗಳೇ ಭೂಮಿ ಇರೋರು. ದೇವನಹಳ್ಳಿ ಹತ್ರ ಫಾಕ್ಸ್ಕಾನ್ 300 ಎಕರೆ ಕೊಡ್ತೀವಿ, ಅವರಿಂದ ಕರ್ನಾಟಕದವ್ರಿಗೆ ಏನು ಲಾಭ ಇಲ್ಲ. ಭೂಮಿ ಕೊಡ್ತೀವಿ ನಾವು, ಏನೇನೋ ಅದು ಯಾಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕನ್ನಡ ಕೊಡ್ತಾ ಇಲ್ಲ? ಲ್ಯಾಂಡಲ್ಲೂ ಕೂಡ ಎಲ್ಲಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಹೇಗೆ ಕೊಡ್ತೀರಾ, ಪ್ರತಿಯೊಂದು ಲೆಕ್ಕಾಚಾರ ಬಂದೇ ಬರುತ್ತೆ. ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಅವರ ಒಂದು ರೀತಿಯ ಭಾಳ ಅಪಾರ ಕಲಾ ಸೇವೆನ ನಾವು ಗೌರವಿಸ್ತೀವಿ, ನಾವು ಅಭಿಮಾನಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್
ಸರ್ಕಾರ ಅವರ ಹೆಸರಲ್ಲಿ ಅವರ ಸಾವನ್ನು ಹೆಂಗೆ ಲಾಭ ಪಡೆಯೋಕ್ಕೆ ಹೋಗ್ತಾರೆ ಅದನ್ನು ಜನರಿಗೆ ತಿಳಿಸ್ತಾ ಇರೋ ನನ್ನ ಇದು ನಟ ಚೇತನ್ ಅಹಿಂಸಾ ಅವರು ಹೇಳ್ತಾ ಇರೋದು. ಈಗಾಗಲೇ ಇದ್ರ ಬಗ್ಗೆ ಒಂದು ಪೋಸ್ಟ್ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಟ ಚೇತನ್ರಿಂದ ರಾಜ್ಕುಮಾರ್ಗೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ರಾಜ್ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗ್ರಹಿಸ್ತಾ ಇರೋದು. ಬಸವೇಶ್ವರ ನಗರ ಠಾಣೆಗೂ ಕೂಡ ಚೇತನ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು. ನಟ ಚೇತನ್ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಇವತ್ತು ಈ ರೀತಿ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೊಟ್ಟಿರುವಂತಹ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಸರಿಯಲ್ಲ. ಸಾರ್ವಜನಿಕವಾಗಿ ನಟ ಅಹಿಂಸಾ ಚೇತನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ಕೂಡ ನಡೆಯಿತು. ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಕೊಡಕ್ ಬಂದಿದ್ರಿ. ನಿನ್ನೆ ಅಣ್ಣವರು ಹುಡುಗಬ್ಬ ಆಯ್ತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡುಗಬ್ಬ ಆಚರಣೆ ಮಾಡ್ಕೊಂಡಿದ್ವಿ. ನಟ ಚೇತನ್ ಅಂತ ನಿರುದ್ಯೋಗಿ ನಟ, ಫಾರಿನ್ ತಳಿ ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಮಾರುಕಟ್ಟೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂತ ಸಂದರ್ಭದಲ್ಲಿ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂತ ಮಾತ್ರ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವರ ಅಭಿಮಾನಿಗಳಿಗೆ ನೋವಾಗಂತ ಮಾತನ್ನ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ಅಣ್ಣವರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿ ಪ್ರಿಯಾಗಿ ಇರ್ತೀವಿ. ವಿಷಯ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದ್ರೂ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ಏನಾದ್ರು ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರಾದ್ಮೇಲೆ ಒಬ್ರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವೆ. ಅಣ್ಣವ್ರಿಗೆ ಸರ್ಕಾರವಾಗ್ಲಿ ಇನ್ನೊಂದಾಗ್ಲಿ ಅದು ಬಿಟ್ಟಿ ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಎತ್ತಿ ನಿಲ್ಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ದಾರೆ. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೆ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡಕ್ಕೆ ಅರ್ಹತೆನೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮ್ಗೆ ನೋವಾಗಿದೆ. ಈ ನೋವನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಿದೀವಿ ಅಂದ್ರೆ ಕಾನೂನು ಪ್ರಕಾರವಾಗಿ ಒಂದು